ಆಲ್ಮೋಸ್ಟ್ ನಂಗೊಂದು 2-3 ಸಿಟ್ಟಿಂಗ್ಸ್ 3 ಸೆಷನ್ಸಲ್ಲೇ ನನಗೆ ಹೆಡ್ಏಕ್ ಕಡಿಮೆ ಆಗ್ತಾ ಬಂತು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆನ್ ಟೈಮ್ ಊಟ ಮಾಡುವಂಥದ್ದು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು, ಸ್ಟ್ರೆಸ್ ಏನೇ ಇದ್ರೂ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಮತ್ತು ಚೆನ್ನಾಗಿ ನಿದ್ರೆ ಮಾಡಬೇಕು. ಸೊ ಈಗ ಕಂಪ್ಲೀಟಾಗಿ ಹುಷಾರಾಗಿದೆ. ಹಾಂ, ಫುಲ್ ಹೆಲ್ದಿ ಆಗಿಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂದು ಫಸ್ಟ್ ಸಿಟ್ಟಿಂಗ್ ಮುಗಿಯೋ ಅಷ್ಟರಂತೂ ನನಗೆ ಹೆಡ್ಏಕ್ ಅನ್ನೋದು ಕಂಪ್ಲೀಟಾಗಿ ಹೊರ್ಟೋಗಿತ್ತು. ಸೊ ಇವಾಗ ಐ ಫೀಲ್ ಬೆಟರ್. ಯಾವುದೇ ಇಶ್ಯೂ ಇರಲಿ ಇದನ್ನು ಆಫ್ ಮಾಡೋದು ಬೆಟರ್ ಅನಿಸುತ್ತೆ. ಇಟ್ಸ್ ಲೈಕ್ ನಾವೇನು ಕಳ್ಕೊಳ್ಳೋದು ಏನಿಲ್ಲ, ಅಥವಾ ನಾವು ಏನೋ ತೊಗೊಂಡೆ ಅದರಿಂದ ನನಗೆ ಇನ್ನೇನೋ ಇಂಪ್ಯಾಕ್ಟ್ ಆಗುತ್ತೆ, ಇನ್ನೇನೋ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಸೊ ಒಂದ್ಸತಿ ಬಂದು ಟ್ರೈ ಮಾಡಿದಾಗ ಅದ್ರ ರಿಸಲ್ಟ್ಸ್ ಗೊತ್ತಾಗುತ್ತೆ. ಆ್ಯಂಡ್ ದ ವೇ ಯು ಟ್ರೀಟರ್ಸ್ ಅಂತಂದರೆ ಅಷ್ಟು ಸಮ್ಟೈಮ್ಸ್ ವಾಟ್ ವಿ ನೀಡ್ ಇಸ್ ಅ ಪರ್ಸನ್ ಟು ಲಿಸನ್. ಕೆಲವೊಮ್ಮೆ ನಾವು ಸಣ್ಣ ಪುಟ್ಟ ಇಶ್ಯೂಸ್ ಆದ್ರೂ ಅದನ್ನು ನಾವು ಹೊರಗಡೆ ಹೇಳಿದಾಗ ಅವರು ಅದನ್ನೆಲ್ಲ ಏನೂ ಇಲ್ಲ ಅನ್ನೋ ಥರ ಮಾತಾಡ್ಬಿಡ್ತಾರೆ. ಒಂದು ತಲೆನೋವು ತಾನೇ, ಒಂದು ಟ್ಯಾಬ್ಲೆಟ್ ಹೋಗುತ್ತೆ ಅಷ್ಟೇ ತಾನೇ ಅಂತ. ಬಟ್ ಆ ಪೇಯ್ನ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಅದು ಓನ್ಲಿ ವಿ ನೋಸ್. ಸಿನ್ಸ್ ನೀವು ಅದಕ್ಕೆ ಟ್ರೀಟ್ ಮಾಡ್ತಿರೋದ್ರಿಂದ ನಿಮಗೆ ಗೊತ್ತು ಹೇಗಿರುತ್ತೆ ಏನು ಅಂತ. ಆ ಒಂದು ಇಂಟ್ರ್ಯಾಕ್ಷನ್ಸ್ ಇರುತ್ತಲ್ಲ, ದ್ಯಾಟ್ ವಿಲ್ ಮೇಕ್ ಆರ್ ಡೇ. ಈಗ ಓಕೆ 1 ವೀಕ್ ವೀಕ್ಲಿ 2 ಸೆಷನ್ಸ್ ತೊಗೊಂಡು ಬರುವಾಗ ಇನಿಷಿಯಲಿ ಇವಾಗ ಹಾಸ್ಪಿಟಲ್ ಅಂದ್ರೇ ಒಂದಿರುತ್ತೆ, ಅಯ್ಯೋ ಹೋಗ್ಬೇಕಾ ಅನ್ನೋದಿರುತ್ತೆ. ಇಲ್ಲ, ಆ ಥರ ಫೀಲ್ ಆಗಲ್ಲ. ಆರಾಮಾಗಿ ಬಂದೊಂದು ಚಿಟ್ ಚಾಟ್ ಮಾಡ್ಕೊಂಡು ಈವನ್ ರೇಣುಕಾ ಅವರಾಗಲಿ, ಶ್ವೇತಾ ಅವರಾಗಲಿ, ಅವರೆಲ್ಲ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಇವಾಗ ಹಾಸ್ಪಿಟಲ್ ಅಂದರೆ ಹೋದರೆ ಬನ್ನಿ ಕೂತ್ಕೊಡಿ ಏನು ಅಷ್ಟೇ. ದೇ ಲೈಕ್ ಎಷ್ಟು ಸ್ವೀಟಾಗಿ ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ಎಷ್ಟು ವೆಲ್ಕಮಿಂಗ್ ಆಗಿದ್ದಾರೆ. ಸೊ ಮೇ ಬಿ ಆ ಎನ್ವಿರಾನ್ಮೆಂಟ್ ಸಹ ತುಂಬಾ ಹೆಲ್ಪ್ ಮಾಡುತ್ತೆ ಟು ಗೆಟ್ ಔಟ್ ಆಫ್ ದಿ ಇಶ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೀರಿಯಸ್ಲಿ ಐ ಬಿ ಗ್ರೇಟ್ಫುಲ್ ಬಿಕಾಸ್ ಇಟ್ ವಾಸ್ ವೆರಿ ಬ್ಯಾಡ್ ಫಾರ್ ಮೀ. 2 years that phase was very very bad for me. ಇಲ್ಲಿ ಬಂದಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೇನೆ. ಆ ಕಾನ್ಫಿಡೆನ್ಸ್ ಒಂದು ಸತಿ ನಾವು ಫೀಮೇಲ್ಸ್ಗೆ ಆ ಕಾನ್ಫಿಡೆನ್ಸ್ ಬಂದರೆ ದೇ ಕ್ಯಾನ್ ಡೂ ಎನಿಥಿಂಗ್. ಸೊ ದಟ್ ಈಸ್ ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಎಲ್ಲರೂ ನಾವು ಬ್ರೇಕ್ ಡೌನ್ ಆಗ್ತಿದ್ದೀನಿ ಅನ್ನುವಾಗ ಕೌನ್ಸ್ಲಿಂಗ್ ತೊಗೊಳ್ಳುವಾಗ ದಟ್ ಟೇಕ್ಸ್ ಅಸ್ ಟು ಅ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಕನ್ಸಲ್ಟೇಷನಿಗೆ ಬಂದಾಗ ನಾನು ಹೇಳಿದ್ದನ್ನೆಲ್ಲ ಹಾಗೆ ಫಾಲೋ ಮಾಡಿ. ಆ ಡೆಡಿಕೇಶನ್ ಇದೆ ನಿಮ್ಮಲ್ಲಿ. ಏನಂದರೆ ಈಗ ಪೇಷಂಟ್ಸ್ ಬರ್ತಾರೆ, ಅದರಲ್ಲಿ ಅವ್ರದ್ದು ಏನು ಪಾತ್ರ ವಹಿಸ್ಬೇಕಾಗತ್ತೆ ಟ್ರೀಟ್ಮೆಂಟ್ ಸಮಯದಲ್ಲಿ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ನಾನು ಟ್ರೀಟ್ಮೆಂಟಿಗೆ ಹೋಗಿದ್ದೀನಿ, ನಾನು ಏನು ಫಾಲೋ ಮಾಡಲಿ ಬಿಡಲಿ ನಂಗೆ ರಿಸಲ್ಟ್ ಬರಬೇಕು ಅನ್ನೋ ಇಂಟೆನ್ಷನ್ಸು ಸುಮಾರು ಜನರಲ್ಲಿರುತ್ತೆ. ಹಾಗೆ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಡೆಡಿಕೇಶನ್ ಇತ್ತು. ಈಗ ನಾನು ಏನಾದರೂ ಒಂದು ಈಗ ಟೈಮ್ ಬೀಂಗೆ ತಿನ್ನಕ್ಕೆ ಹೋಗಬೇಡಿ ಅಥವಾ ಇದನ್ನು ಮಾಡಬೇಡಿ ಅಂದರೆ ಅಷ್ಟೇ ಒಬೀಡಿಯೆಂಟಾಗಿ ಒಬ್ಲೈಜಾಗಿ ಕೇಳ್ತಿದ್ರಿ. ಅದು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ಈ ವಿಷಯದಲ್ಲೆಲ್ಲ ಅಲ್ವಾ. ಬರೀ ಟ್ರೀಟ್ಮೆಂಟ್ ಒಂದು ಕಡೆ ನಡೀತಾ ಇದ್ದರೆ ನೀವು ನನ್ನ ಟ್ರೀಟ್ಮೆಂಟಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದೀರಾ, ಯಾವ ರೀತಿ ನೀವು ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಅದನ್ನು ಒಂದು ತಗೊಳ್ಳೋವಂಥದ್ದು ಮತ್ತು ಹೇಳಿದ್ರಿಂದೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗುವಂಥದ್ದು, ಅದು ಮಾಡಿರೋದ್ರಿಂದಲೇ ಎಲ್ಲ ಥರದಲ್ಲ. ಮತ್ತು ಎಮೋಷನ್ಸ್ ಅಂತ ಬಂದಾಗ ನಾನು ನಿಮ್ಗೆ ಏನೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದೆ, ಯಾವ ರೀತಿ ಇರಬೇಕು, ಸ್ಟ್ರೆಸ್ನಾಗಲಿ ಯಾವ ರೀತಿ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನೆಲ್ಲ ಅದನ್ನು ಹಾಗೆ ರಿಸೀವ್ ಮಾಡ್ತಿದ್ರಿ ನೀವು. ಅದು ರಿಸೀವ್ ಮಾಡಿದ್ರಿಂದಲೇ ನಿಮ್ಮ ಸೈನೋಸೈಟಿಸ್ ಆಗಲಿ, ಮೈಗ್ರೇನ್ ಆಗಲಿ, ಅದ್ರ ಜೊತೆಗೆ ಸೈಕಲ್ಸು, ಈ ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದೇನಿದೆ ಅದೇನಾದರೆ ಎಮೋಷ್ನಲಿ ಕನೆಕ್ಟೆಡ್. ಸೊ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿಬಿಟ್ಟಿತ್ತು ಸಮಸ್ಯೆ ಅನ್ನೋದು. ನಿಮ್ಗೆ ಹೇಗೆ ಅಂದರೆ ಒಂದು ಸರಿ ಹೋದರೆ ಇನ್ನೊಂದು ಹೆಂಗೆ ರೆಡಿ ಮಾಡ್ಕೊಳ್ಳೋದಪ್ಪ ಅನ್ನೋ ಒಂದು ಭಯನೂ ಇತ್ತು ನಿಮ್ಮ ಮನಸ್ಸಿನಲ್ಲಿ ಅಲ್ವಾ. ಈಗ ಇದು ಸರಿ ಹೋದರೆ ನೆಕ್ಸ್ಟ್ ಏನು, ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ಅನ್ನೋದಿತ್ತು. ಆಮೇಲೆ ನಿಮ್ಗೆ ಯಾವಾಗ ಸೈನೋಸೈಟಿಸಿಂದ ಹೊರಗಡೆ ಬಂದ್ರಿ, ಮೈಗ್ರೇನಿಂದನೂ ಹೊರಗಡೆ ಬಂದ್ರಿ, ಹಾಗೆ ಸೈಕಲ್ಸ್ದು ನಾನು ಹೇಳಿದೆ ಇನ್ನೊಂದು 2 months ವೆಯ್ಟ್ ಮಾಡಿ ನೋಡೋಣ, ಆ 2 ಸೈಕಲ್ ಕರೆಕ್ಟಾಗಿ ಆಗಿಬಿಡ್ತು ಅಂತ ಹೇಳಿದ್ರೆ ಮತ್ತೆ
ಮತ್ತೇನೋ ಇಶ್ಯೂಸ್ ಎಲ್ಲ ಆರಾಮಾಗ್ಬಿಡುತ್ತೆ ಅಂತ ಹೇಳಿದೆ. ಮತ್ತು ಆ ಪೇಷನ್ಸಿಂದ ಕಾದಿರೋವಂಥದ್ದು, ಹೇಳೋದನ್ನ ಕೇಳೋವಂಥದ್ದು, ಕರೆಕ್ಟಾಗಿ ಪೇಷನ್ಸಿಂದ ಕಾದಿರೋದಕ್ಕೆ ನಿಮ್ಗೆ ಇವಾಗ ನೋಡಿ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು, ಎಲ್ಲ ತಿನ್ಬೋದು, ಏನು ತಿನ್ನಲೇಬಾರ್ದು ಅನ್ನೋದೇನಿಲ್ಲ. ಬಟ್ ಏನಾದರೂ ಲಿಮಿಟೆಡ್ ಆಗಿ ತಗೊಳ್ಳೋವಂಥದ್ದು ಮಾಡಬೇಕಾಗುತ್ತೆ. ಸೊ ಇದೇ ಲೈಫ್ ಸ್ಟೈಲ್ನ ನೀವು ಮುಂದಕ್ಕೂ ನಾನು ಹೇಳಿರೋ ಹಾಗೆ ಮಾಡ್ಕೊಂಡು ಹೋದರೆ ಲೈಫ್ ಲಾಂಗ್ ಏನೂ ಸಮಸ್ಯೆ ಇಲ್ದಿರ ಆರಾಮಾಗಿರುತ್ತೆ. ಎಸ್ ಮ್ಯಾಮ್, ಐ ಫಾಲೋ ಇಟ್. ಫುಡ್ ಹ್ಯಾಬಿಟ್ಸ್ ಮೇನ್ಲಿ ಖಂಡಿತ. ಬೇಗ ಊಟ ಮಾಡಿ ಅಂತಿದ್ದು. ಮುಂಚೆ ಎಲ್ಲ 10-10:30 ಆ ಥರ ಊಟ ಮಾಡ್ತಿದ್ದೆ. ನೀವು ಹೇಳಿದ್ಮೇಲೆ ತುಂಬ ಇವಾಗ ಮ್ಯಾಕ್ಸ್ ಅಂತಂದ್ರು ಬೈ 7 ಹೊರಗೆಲ್ಲ 7:30 ಮ್ಯಾಕ್ಸ್, ನಾಟ್ ಗೋಯಿಂಗ್ ಬಿಯಾಂಡ್ ಇಟ್. ಫುಡ್ ಒಂದು, ಆಮೇಲೆ ಇನಿಷಿಯಲಿ ನೀವು ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಕಾಳುಗಳು ತಿನ್ಬೇಡಿ. ಬೀಯಿಂಗ್ ಅ ವೆಜಿಟೇರಿಯನ್, ಕಾಳೆಲ್ಲ ಪ್ರೋಟೀನ್ ಅಲ್ಲ, ಇದ್ಯಾಕೆ ತಿನ್ನಬೇಡ್ದು, ಅದ್ಯಾಕೆ ತಿನ್ನಬೇಡ್ದು, ಬಟ್ ವಿತ್ ದ ಟ್ರೀಟ್ಮೆಂಟ್ ಇಟ್ ಈಸ್ ಅಲೈನ್ಡ್ ಅನ್ನುವಾಗ ಅದು ಬಿಡುವಾಗ ಗೊತ್ತಾಗ್ಬಿಡುತ್ತೆ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅದೆಲ್ಲ. ಯಾಕೆಂದರೆ ಆ ಟೈಮ್ಗೆ ಹೇಳಿರ್ತೀವಿ ಏನು ತಿನ್ನಬಾರ್ದು ಅನ್ನೋದು ಎಲ್ಲ ಪೇಷಂಟ್ಸಿಗೂ ಒಂದೇ ಥರ ಹೇಳಲ್ಲ. ಅವ್ರ ಕಂಡೀಷನ್ ನೋಡ್ಕೊಳ್ಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಏನು ಡಯಟ್ ಮಾಡಿದ್ರೆ ಏನು ಬೇಕೋ ಎಲ್ಲ ತಿಂದ್ಕೊಂಡೆ ರಿಸಲ್ಟ್ಸ್ ತೊಗೊಳ್ಬೋದು. ಯಾಕೆಂದರೆ ಅವರಲ್ಲಿ ಇಮ್ಯುನಿಟಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ಯಾರಿಗೆ ಇಮ್ಯುನಿಟಿನೂ ಅಷ್ಟು ಚೆನ್ನಾಗಿಲ್ಲ, ಹಾರ್ಮೋನ್ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅವ್ರಿಗೆ ನಾವು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿಕೊಂಡ್ರೇ ಜೊತೆಗೆ ನಾವು ಟ್ರೀಟ್ಮೆಂಟ್ ಮಾಡೋದ್ರಿಂದ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ, ಓಕೆ ಇದು ತಿಂದರೆ ನಂಗೆ ಏನಾಗುತ್ತೆ, ನನ್ನ ಬಾಡಿಗೆ ಇದು ಯಾವ ರೀತಿ ಅಡ್ಜಸ್ಟ್ ಆಗ್ತಾ ಇತ್ತು, ಆ್ಯಂಡ್ ಇನ್ನೊಂದೇನಂದರೆ ನನ್ನ ದೇಹಕ್ಕೆ ಇದು ಬೇಡವಾಗಿತ್ತೇನೋ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆಗ ನಾನು ನಿಮಗೆ ತಿನ್ನಿ ಅಂತ ಹೇಳಿದ್ರು ಕೂಡ ನೀವೇ ಹೇಳ್ತೀರಾ ಇಲ್ಲ ಅಂದರೆ. ಯಾಕಂದರೆ ನಾನು ಎಷ್ಟೋ ಸಲ ಹೇಳಿದಾಗ ನೀವೇ ಅಯ್ಯೋ ಇಲ್ಲ ಯಾಕೆ ಬೇಕು, ಅದು ಬೇಡ ಆಗಲ್ಲ ಅಂದಮೇಲೆ ಯಾಕೆ ತಿನ್ನಬೇಕು ಅನ್ನೋದು ಎಷ್ಟೋ ಸಲ ಹೇಳಿದ್ದೀರಿ ಅಲ್ವಾ. ತಿನ್ನಿ ಏನಾಗಲ್ಲ ಅಂತ ಹೇಳಿದ್ರು ಕೂಡ ಹಾಗೆ ಒಂದು ಮತ್ತು ನಿಮ್ಮಲ್ಲಿ ಏನಂತೀರಾ, ಒಂದು ಡೆಡಿಕೇಶನ್ ಜೊತೆಗೆ ಒಳ್ಳೆ ಮನಸ್ಸು, ಏನಂದರೆ ಏನಿದೆ ಅದನ್ನು ಕರೆಕ್ಟಾಗಿ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರಿ. ಏನು ಆ ಫೀಡ್ಬ್ಯಾಕಲ್ಲಿ ಎಲ್ಲ ಥರದಲ್ಲೂ ಪರ್ಫೆಕ್ಟ್ ಫೀಡ್ಬ್ಯಾಕ್, ಎಲ್ಲೂ ಆ ಕಡೆ ಈ ಕಡೆ ಹೋಗ್ತಿರಲಿಲ್ಲ. ಏನು ಸರಿ ಹೋಗಿದೆ ಅದು ಸರಿ ಹೋಗಿದೆ, ಏನು ಇನ್ನೂ ಉಳ್ಕೊಂಡಿದೆ ಹಾಗೆ ಉಳ್ಕೊಂಡಿದೆ. ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ಅದು ತುಂಬ ಮ್ಯಾಟ್ರ್ ಆಗುತ್ತೆ ಟ್ರೀಟ್ಮೆಂಟ್ ಸಮಯದಲ್ಲಿ. ಏನೇ ಒಂದು ಮಾಡಬೇಕು ಅಂದರೂ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆನ್ ಟೈಮ್ ಊಟ ಮಾಡುವಂಥದ್ದು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು, ಸ್ಟ್ರೆಸ್ ಏನೇ ಇದ್ರೂ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಮತ್ತು ಚೆನ್ನಾಗಿ ನಿದ್ರೆ ಮಾಡಬೇಕು. ಸೊ ನಿದ್ರೆದು ಸಹ ಮುಂಚೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ನನಗೆ, ಮಲ್ಗೋಕ್ಕಾಗ್ತದೆ. ಇವಾಗ ಏನಿಲ್ಲ, ಈಗ ಮಲ್ಕೊಂಡ್ರೆ ನಾನು ನಿದ್ರೆ ಮಾಡ್ತೀನಿ. ಸೊ ಈಗ ಕಂಪ್ಲೀಟಾಗಿ ಹುಷಾರಾಗಿದೆ. ಹಾಂ, ಫುಲ್ ಹೆಲ್ದಿ ಆಗಿಬಿಟ್ಟಿದ್ದೀನಿ. ಓಕೆ, ವ್ಯೂವರ್ಸಿಗೆ ಏನು ಹೇಳ್ತೀರಿ? ವ್ಯೂವರ್ಸ್ಗೆ ಏನೇ ಇಶ್ಯೂ ಇರಲಿ ಬಂದು ಕನ್ಸಲ್ಟ್ ಮಾಡಿ. ಪ್ರಾಬಬ್ಲಿ ಒಂದ್ಸತಿ ಬಂದು ಕನ್ಸಲ್ಟ್ ಮಾಡಿದಾಗ ನಿಮಗಿರೋ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಆಗುತ್ತೆ. ಆಮೇಲೆ ನೀವು ಒಂದ್ಸತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನೇನು ಚೇಂಜಸ್ ಆಗುತ್ತೆ, ಇದರಿಂದ ಎಷ್ಟು ಆಗುತ್ತೆ ನಮಗೆ ಅನ್ನೋದು. ಏನೇ ಇಶ್ಯೂ ಇರಲಿ, ಇವಾಗ ಯಾವುದೇ ಥರದ ಕೇಸ್ ಆಗಿ ಒಂದ್ಸತಿ ಬಂದು ಕನ್ಸಲ್ಟ್ ಮಾಡಿದಾಗ ಅವರೇ ಸಜೆಸ್ಟ್ ಮಾಡ್ತಾರೆ ವೆದರ್ ದಿಸ್ ಕೇಸ್ ಕ್ಯಾನ್ ಬಿ ಟೇಕನ್ ಅಂಡರ್ ದಿಸ್ ಆರ್ ಬೇರೆ ಮೆಡಿಕೇಶನ್ಸ್ ಬೇಕಾ ಅನ್ನೋದು. ಸೊ ಒಂದ್ಸತಿ ಬಂದು ಕನ್ಸಲ್ಟ್ ಮಾಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ಎಲ್ಲರೂ ಏನೋ ಒಂದು ಇಶ್ಯೂ ಅಂತ ಹೇಳಿದಾಗ ನೀವು ಅಲ್ಲೋಗಿ ಹಾಸ್ಪಿಟಲ್ ಹೋಗಿ ಈ ಹಾಸ್ಪಿಟಲ್ ಹೋಗಿ ಅದು ಇದು ಅಂತೆಲ್ಲ ಎಲ್ಲರೂ ಸಜೆಷನ್ಸ್ ಕೊಡ್ತಾರೆ. ಇವಾಗ ನಾವು ಸಹ ಸಜೆಷನ್ಸ್ ಕೊಡ್ತೀವಿ, ಎಲ್ಲನೂ ತಗೊಂಡಿರ್ತೀರ. ಇದು ಒಂದು ಸಜೆಷನ್ ಅಂದ್ಕೊಂಡು ಬಂದು ಟ್ರೈ ಮಾಡಿ. ಸೊ ಯು ಫೀಲ್ ಬೆಟರ್, ನಿಮಗೆ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ. ಒಂದ್ಸತಿ ಬಂದು ಕನ್ಸಲ್ಟ್ ಮಾಡಿ ವಿತೌಟ್ ಮಿಸ್. ದಟ್ ಈಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಟೆಲ್ ಟು ಎವ್ರಿಬಡಿ. Thank you so much, ma'am. I'm very grateful for you. I will be grateful for you throughout my life.